ಸ್ಟಾರ್ಟಿಂಗಲ್ಲಿ ಸಾಕ್ಷಿ ಫೈಲ್ ಎದಕ್ಕೆ ಇದೆಲ್ಲ ತೊಗೊಂಬಂದು ಸರಿ ಎಷ್ಟು ಇಂಪಾರ್ಟೆಂಟ್ ಒಂದು ಪ್ರಾಪರ್ಟಿದು ಫೈಲು ಡೌಟ್ ಇತ್ತು ಅದಕ್ಕೆ ತೊಗೊಂಬಂದೆ ಅಂತಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ತಂದೆ ಅಂತಂದ. ಯಾವ ಫೈಲು ನಿಮ್ಮ ಬಾಸ್ ಹತ್ರನೇ ಕೇಳಬೇಕಂದೆ, ಅದು ಲಾಸ್ಟ್ ಹ್ಯಾಂಡಲ್ ಮಾಡಿದ್ದು ನೀವೇ, ಹಾಗಾಗಿ ನಿಮ್ಮನ್ನೇ ಕೇಳಬೇಕಂದ್ರೆ ಯಾವ ಪ್ರಾಪರ್ಟಿ ಅಂತ ಭಾಗಮಂಡಲ ಅಂತೆಲ್ಲ ಹೇಳಿದಾಗ ಅದೇ ನಿಮ್ಮ ಬಾಸ್ ಕ್ಲೋಸ್ ಮಾಡಿಸಿದ ಅವ್ರನ್ನೇ ಕೇಳಿ ರಿಪೋರ್ಟ್ ಮಾಡಿದ್ದು ನೀವೇ ಅಲ್ಲ, ಹೌದು ಇಲ್ಲ ಅಂತಂದ್ರೆ ಮಾಡಿದೆ ಒಪ್ಕೊಂಡ್ಬಿಡ್ತಾರ ನಿಮ್ಮ ಬಾಸ್, ಅದು ರಿಪೋರ್ಟ್ ಮಾಡಿದ್ದು ನಾನು ಆದರೂ ಕ್ಲೋಸ್ ಮಾಡಿಸಿದ್ದು ಅವ್ರನ್ನೇ ಕೇಳು ಅಂತೆಲ್ಲ ಹೇಳಿದೆ. ದ ಗ್ರೇಟ್ ಅರವಿಂದ್ ಅವರು ಸರಿ ಹೋಗ್ಲಿ ಬಿಡಿ ಸಾರ್ ಅಂತೆಲ್ಲ ಹೇಳಿ ಬಾಯ್ ಬಿಟ್ಟರೆ ಹೊರಟಾಗಿ ಮಾತಾಡಿದೆ. ನಾನು ಹೊರಟ ಅಂದರೆ ಸರಿ ಇರಲ್ಲ ಹುಡು ಅಂತೆಲ್ಲ ಹೇಳಿದೆ. ಸರ್ ನಾನು ಹಂಗೆ ಕರಿತೀನಿ ಇವಾಗ ಅಂತ ನೀನು ಮೆಂಟಲ್ಲ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಫೋನ್ ಬರುತ್ತೆ. ಸರ್ ಅಗ್ನಿ ಸರ್ ಫೋನ್ ಅಟೆಂಡ್ ಮಾಡ್ತಾ ಇರ್ಬೇಕು, ಈಗ ಫೈಲ್ ಅರೇಂಜ್ ಮಾಡ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಆ ಸೇವ್ ಮಾಡ್ಕೊಂಡ್ಲು, ಹೊರಟ ಅಂತ ಸೇವ್ ಮಾಡ್ಕೊಂಡ್ಲು. ಅದೇ ಟೈಮಿಗೆ ರಾಜಣ್ಣ ಬಂದು ಕರೀತಾರೆ. ಸಾಕ್ಷಿ ಮೇಡಮ್ ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರಾ ಅಂತೆಲ್ಲ ಹೇಳ್ತಾರೆ. ನಿಮ್ಮನ್ನು ನೋಡೋಕ್ಕೆ ಅಂತ ಯಾರೋ ಬಂದಿದ್ದಾರೆ, ನನ್ನನ್ನು ನೋಡೋಕ್ಕೆ ಯಾರು ಬಂದಿದ್ದಾರೆ ರಾಜಣ್ಣ ಅಂತ. ಸರಿ ರಾಜಣ್ಣ ಬಂದೆ ಅಂತೆಲ್ಲ ಹೇಳಿ ಆ ಕಡೆ ಅಲ್ಲಿದ್ದ ಸಾಕ್ಷಿ ಹೋಗ್ತಾರೆ. ಅಲ್ಲಿದ್ದ ಬಂದಿದ್ದು ನೋಡಿ ಸಿಂಧು ಬಿಂದಿದ್ದು ನೋಡಿ ಸಾಕ್ಷಿಗೂ ಶಾಕ್ ಆಗುತ್ತೆ. ಸಾಕ್ಷಿ ಅವರು ಏನು ಮಾತಾಡ್ತಾ ಇದ್ದಾರಾ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ರೀನಾ ಹತ್ರ ಮಾತಾಡ್ತಾರೆ. ರೀನಾ ಹತ್ರ ಮಾತಾಡ್ತಾ ಇರೋದು ನೋಡಿ ಇವರನ್ನು ತುಂಬಾ ಶಾಕ್ ಆಗ್ತಾರೆ. ಎದಕ್ಕೆ ರೀನಾ ಹತ್ರ ಮಾತಾಡ್ತಾ ಇದ್ದಾರೆ ಅಂತ. ರೀನಾ ಅವರು ಎನ್ಕ್ವೈರಿ ಮಾಡ್ತಾರೆ. ಸಾಕ್ಷಿ ನೀವು ಎಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಒಂದು ಕಂಪ್ನಿ ಕೆಲಸ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿದ್ರು. ಈ ಕಡೆ ಮಂಜರಿ ಸೊಪ್ಪು ಬಿಡಿಸ್ತಾ ಇರ್ಬೇಕಾದ್ರೆ ಮಂಜರಿ ಅವ್ರ ಹಸ್ಬೆಂಡ್ ಬಂದು ಡ್ರಾಮಾ ಪ್ರಾಕ್ಟೀಸ್ ಏನು ಹೇಳ್ತಾರೆ, ಎಲ್ಲೆಲ್ಲೋ ಮೂರ್ಖವು ಅಂತೆಲ್ಲ ಹೇಳ್ದ. ಮಂಜರಿಗೂ ಅವ್ರ ಹಸ್ಬೆಂಡಿಗೂ ಜಗಳ ಆಗೋದು. ಬೇರೆಯವರ ಕನಸನ್ನು ನುಚ್ಚು ಮೂರನ್ನು ಅವರನ್ನು ಹೆದರಿಸಿ ನೀನು ಖುಷಿಯಾಗಿರೋನೆಂದರೆ ನಿನ್ನ ಮೂರ್ಖತನ ಅಂತ ಮಂಜರಿಗೆ ಅವ್ರ ಹಸ್ಬೆಂಡ್ ಸತಾಯಿಸ್ತಾ ಇರ್ತಾರೆ. ಅವ್ರು ಸತಾಯಿಸ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಸಿಂಧು ಬಿಂದು ಹತ್ರ ಇವರು ಏನು ಕೆಲಸ ಮಾಡ್ತಾಯಿದ್ರು, ನೀವೇ ಸಾಕ್ಷಿ ಕಸಿನ್ಸ್ ಅಂದಾಗ ಹೌದು ನಾವೇ ಸಾಕ್ಷಿ ನಮ್ಮ ಅಪ್ಪನ ತಂಗಿ ಮಗಳು ನಮ್ಮ ಮನೆಯಲ್ಲೇ ಇರೋದು ಅಂತ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಐಸಿ ಅಂತೆಲ್ಲ ಹೇಳಿದ. ನೀವೇನು ಮಾಡ್ಕೊತಿದ್ದೀರ, ನಾನು ಒಂದು ಕಂಪ್ನಿ ಕೆಲಸ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿದ. ಹೌದಾ ಸಾಕ್ಷಿ ಮೊದಲು ಅಲ್ಲೇ ವರ್ಕ್ ಮಾಡ್ತಾ ಇದ್ಲಾ ಅಂತ ಕೇಳಿದಾಗ ಇಲ್ವಲ್ಲ ಅಂದರೆ ಸಾಕ್ಷಿ ಮೊದಲು ಬೇಕ್ರಿನೇ ಕೆಲಸ ಮಾಡಿದೆ. ಏನು ಎಲ್ಲಿ ಅಂದರೆ ಬೇಕ್ರಿ ಅಂತೆಲ್ಲ ಹೇಳ್ತಾ ಅದೇ ಟೈಮಿಗೆ ಬೇಕ್ರಿ ಅಂತೆಲ್ಲ ಹೇಳ್ತಾ ಇರ್ಬೇಕು. ರೀನಾ ಅಂತೆಲ್ಲ ಹೇಳಿ ಅವರು ಮಲ್ಲಿಕಾ ಮೇಡಮ್ ಬಂದು ರೀನಾ ಒಂದು ರಿಪೋರ್ಟ್ ರೆಡಿ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಸಾರಿ ಮೇಡಮ್ ಅಂತ. ಅದೇ ಟೈಮಿಗೆ ಮಲ್ಲಿಕಾ ಇವ್ರ ಕಡೆ ನೋಡ್ತಾ ಏನು ಮಾತಾಡಲ್ಲ. ಇವ್ರಿಗೆ ಮೇಕ್ ಇಟ್ ಫಾಸ್ಟ್ ಇನ್ ಮೈ ಕ್ಯಾಬಿನ್ ನಾವು ಅಂತೆಲ್ಲ ಹೇಳಿ ಶೋ ಮ್ಯಾಮ್ ಅಂತೆಲ್ಲ ಹೇಳಿ ರೀನಾ ಅಲ್ಲಿದ್ದ ಹೋಗ್ಬಿಡುತ್ತೆ. ನಾನು ಇವಾಗ ಬಂದೆ ಅಂತೆಲ್ಲ ಹೇಳಿ ರೀನಾ ಅಲ್ಲಿದ್ದ ಹೋಗ್ಬಿಡ್ತಾ. ರೀನಾ ಅಲ್ಲಿದ್ದ ಹೋಗಿದ್ದು ನೋಡಿ ಈ ಕಡೆಯಿಂದ ಇವರಿಬ್ಬರು ಒಬ್ರಿಗೊಬ್ರು ಸನ್ನೆ ಮಾಡ್ಕೊತಾ ಇರ್ತಾರೆ. ಈ ಕಡೆ ಗಾಜಿನ ಮನೆಯಲ್ಲಿ ಕೂತು ಬೇರೆಯವ್ರ ಕಲ್ಲು ಹೊಡೆಯೋದು ಅಂದರೆ ಮೊದಲು ಅವನ ಮನೆಯ ಹೊರಗಿನದಲ್ಲ ಅಂತೆಲ್ಲ ಮಂಜರಿಗೆ ಅವ್ರ ಹಸ್ಬೆಂಡ್ ಸತಾಯಿಸ್ತಾ ಇರ್ತಾರೆ. ಅವ್ರ ಹಸ್ಬೆಂಡ್ ಸತಾಯಿಸ್ತಾ ಇರಬೇಕಾದ್ರೆ ಏನು ಅಂತ ಛೇ ಅಂತೆಲ್ಲ ಹೇಳಿ ಅಲ್ಲಿದ್ದ ಹೋಗ್ಬಿಡ್ತಾರೆ ಸಾರು. ಮಂಜರಿ ಆ್ಯಕ್ಷನ್ ಮಾಡೋದು, ಇವ್ರಿಗೇನು ಬಂದಿದೆ ದೊಡ್ಡ ಬಾಯಿಗೆ ಬಂದಿದ್ದೆಲ್ಲ ಬೊಗಳ್ತಾ ಇದ್ದಾರೆ, ಇವ್ರು ನಿಂಗೆ ಮಾಡ್ತಾಯಿದ್ರೆ ಒಂದಿನ ಕಾಫಿ ವಿಷ ಹಾಕಿ ಸಾಯಿಸಿಬಿಡ್ತೀನಿ ಅಂತ ಮಂಜರಿ ಗಂಡಗೆ ಹೋದ್ಮೇಲೆ ಹೇಳ್ತಾನೆ. ಮತ್ತು ಸಿಂಧು ಬಿಂದುನ ಕರ್ಕೊಂಬಂದು ಒಂದು ಕ್ಷಣ ಸಾಕು ನಿನ್ನ ಹಣೆ ಬರನೇ ಬದಲಾಯಿಸಿಬಿಡ್ತೀನಿ ಅಂತ ಬಿಂದು ಸತಾಯಿಸ್ತಾ ಇರ್ತಾಳೆ. ಸಿಂಧು ನಾವು ಎಂಟ್ರಿ ಕೊಟ್ಟಾದಮೇಲೆ ನಿನ್ನ ಎಕ್ಸಿಟ್ ಆಗಲೇಬೇಕಲ್ವಾ ಸಾಕ್ಷಿ ಅಂತೆಲ್ಲ ಹೇಳಿ ಹೆದರಿಸ್ತಾ ಇರ್ತಾಳೆ. ಇವರು ಎಲ್ಲ ಮಾತಾಡೋಕೆ ಫ್ಯಾಮಿಲಿ ವಿಸಿಟಿಂಗ್ ಒಂದು ಕ್ಯಾಬಿನ್, ಹಾಗಾಗಿ ನಿಮ್ಮ HR ಯಾರು ಸಾಕ್ಷಿ, ನಾವು ಅವ್ರ ಜೊತೆ ಮಾತಾಡಬೇಕಿತ್ತಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಯಾಕೆ ಸಾಕ್ಷಿ ಮಾತೇ ಬರ್ತಾ ಇಲ್ಲ, ಮನೇಲಿ ಎಷ್ಟೆಲ್ಲ ಹಾರಾಡ್ತಾ ಇದ್ದಿ, ಈಗೇನಾಯ್ತಿ ಅಂತ ಬಿಂದು ಸತಾಯಿಸ್ತಾ ಇರ್ತಾಳೆ. ಸಿಂಧು ನೀವು ರೆಕ್ಕೆ ಹಾರ್ತಾ ಇದ್ದರೆ ನಾನು ಸುಮ್ಮನೆ ಇರಬೇಕಾ, ಕಟ್ ಮಾಡಲೇಬೇಕಲ್ವಾ ಅಂತ, ಮೊದಲೇ ಮಾಡಬೇಕಿತ್ತಲ್ವ ಲೇಟ್ ಆಯಿತು ಅಂತೆಲ್ಲ ಹೇಳಿ ಸತಾಯಿಸ್ತಾ ಇರ್ತಾರೆ. ಪಾಪ ಕಣೆ ಸಿಂಧು, 15 ಲಕ್ಷ ಪ್ಯಾಕೇಜ್ ಅಲ್ವಾ, ಒಂದು ವಾರ ಆಯಿತಾ, 2 ವಾರ ಕಣೆ ಅಂತ ಬಿಂದು ಸತಾಯಿಸ್ತಾ ಇರ್ತಾಳೆ. ಸಿಂಧು ಬಿಂದು ಅವರು ಸಾಕ್ಷಿನಲ್ಲಿ ಕೂಡಿಸಿ ಯಾಕೆ ಸಾಕ್ಷಿ ಶಾಕ್ ಆಯಿತಾ ಅಂತೆಲ್ಲ ಕೇಳ್ತಾರೆ. ಸಾಕ್ಷಿ ಹೆದರ್ಕೊಂಡಿರ್ತಾಳೆ. ಬಟ್ ಅಲ್ಲಿ ಏನು ಪ್ಲೀಸ್ ನೀನು ಇಷ್ಟೊಂದೆಲ್ಲ ಹೆದರಿಸಿದ್ರೆ ಏನು ಮಾಡಬೇಕು ಅವಳು, ಸ್ವಲ್ಪ ಕನ್ಸೆಷನ್ ಕೊಡಿ ಅಂತೆಲ್ಲ ಹೇಳಿ ಬಿಂದು ಹೇಳ್ತಾಳೆ. ಆವಾಗ ಸಿಂಧು ಹಂಗಂತೀಯಾ ಅಂತೆಲ್ಲ ಹೇಳಿ ಸರಿ ಏನಾದರೂ ಬೆಟರ್ ಆಫರ್ ಕೊಡಿ ಅಂದರೆ ಏನು ಬೇಡ, ನಮ್ಮಮ್ಮ ಮಂಜರಿಗೆ ಒಂದು 25,000, ನನ್ನ ತಂಗಿ ಬಿಂದುಗೆ ಒಂದು 25,000, ನನಗೊಂದು 25,000 ಕೊಡು ಅಷ್ಟೇ. ನಾವು ನಿಂದು ಡಿಬಾರ ಆಗಿರೋದು HR ಹತ್ರ ಹೇಳ್ಬಾರ್ದು, ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು ಅಂತೆಲ್ಲ ಹೇಳಿ ಈಗ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನನ್ನ ಮನೆ ನನ್ನ ದುಡ್ಡು ಅನ್ನೋದು ಬಿಡು, ನಮ್ಮ ಮನೆ ನಮ್ಮ ದುಡ್ಡು ಅಂತೆಲ್ಲ ಹೇಳಬೇಕು, ಈ ಥರ ಇರು ಅಂತೆಲ್ಲ ಹೇಳಿ ಇದು ಒಂದು ಪಾರ್ಟ್ ಆಗಿದೆ.